ಶ್ರೀಕಿಯ ಇತಿಹಾಸವನ್ನ ಜಾಲಾಡೋದಕ್ಕೆ ಇಡಿ ಅಧಿಕಾರಿಗಳು ಮುಂದಾಗಿದ್ದಾರಾ? ಯಾವುದೇ ಕ್ಷಣದಲ್ಲಿ ಇಡಿಯಿಂದ ಶ್ರೀಕಿ ಕ್ರೈಮ್ ಹಿಸ್ಟ್ರಿ ಜಾಲಾಡೋ ಸಾಧ್ಯತೆ ಇದೆ. ಶ್ರೀಕಿ ಆತನ ಸ್ನೇಹಿತರ ಮಾಹಿತಿಯನ್ನ ಸಂಗ್ರಹ ಮಾಡೋದಕ್ಕೆ ಇಡಿ ಟೀಮ್ ಸಿದ್ಧತೆ ನಡೆಸಿದೆ. ಶ್ರೀಕಿ ಹಾಗೂ ಆತನ ಸ್ನೇಹಿತರ ಮೇಲೆ 6 ಪೊಲೀಸ್ ಠಾಣೆಯಲ್ಲಿ ಕೇಸ್ ಇದೆ. ಕೇಸ್ಗಳ ರಿಪೋರ್ಟ್ ಜೊತೆಗೆ ತನಿಖೆ ಮಾಡಿದವರಿಂದಲೂ ಮಾಹಿತಿಯನ್ನ ಸಂಗ್ರಹಿಸಲಾಗುತ್ತೆ. ಆಯಾ ಅಧಿಕಾರಿಗಳಿಂದಲೂ ರಿಪೋರ್ಟ್ ಅನ್ನ ಪಡೆಯೋದಕ್ಕೆ ಇಡಿ ಸಿದ್ಧತೆ ನಡೆಸಿದೆ. ಶ್ರೀಕಿ ಮೇಲೆ ಇಲ್ಲಿ ತನಕ ಬಹಳಷ್ಟು ಕೇಸ್ ಇದೆ. ಶ್ರೀಕಿ ಮಾತ್ರ ಅಲ್ಲ, ಆತನ ಸ್ನೇಹಿತರ ಮೇಲೂ ಕೂಡ ಅಧಿಕಾರಿಗಳು ಕಣ್ಣಿಟ್ಟಿದ್ದಾರೆ. ಶ್ರೀಕಿ ಒಬ್ಬ ಹ್ಯಾಕರ್. ಸೈಬರ್ ಕ್ರೈಮ್ ಮತ್ತು ಮಾದಕ ವ್ಯಸನ ಪ್ರಕರಣದಲ್ಲಿ ಪೊಲೀಸರ ಕಣ್ಣಿಗೆ ಸುಮಾರು 10 ವರ್ಷದ ಹಿಂದೆನೇ ಈತ ಬಿದ್ದಿದ್ದ. ಇದಾದ ನಂತರವೂ ಕೂಡ ಈತನ ಮೇಲೆ ಸಾಲು ಸಾಲು ಆರೋಪಗಳಿದೆ. ಕ್ರಿಪ್ಟೋ ಕರೆನ್ಸಿ ಲೂಟಿ, ಅಕ್ರಮ ಹಣಕಾಸು ವರ್ಗಾವಣೆ ಸೇರಿದಂತೆ ಬೇರೆ ಬೇರೆ ಪ್ರಕರಣಗಳಲ್ಲಿ ಹ್ಯಾಕರ್ ಆಗಿ ಕೆಲಸ ಮಾಡಿದ್ದ ಅನ್ನೋದು ಈಗಾಗಲೇ ಬಹಿರಂಗ ಆಗಿದೆ. ಇಷ್ಟೇ ಅಲ್ಲ, ಸರ್ಕಾರಿ ಪೋರ್ಟಲ್ಗಳಿಗೂ ಕೂಡ ಈ ಶ್ರೀಕಿ ಕನ್ನ ಹಾಕಿದ್ದ. ಸರ್ಕಾರದ ವೆಬ್ಸೈಟ್ಗಳನ್ನೇ ಹ್ಯಾಕ್ ಮಾಡಿದ್ದ. ಈ ಪ್ರಕರಣವನ್ನ ಇಡೀ ತನಿಖೆ ನಡೆಸ್ತಾ ಇತ್ತು. ಈಗ ಈತನ ಮೇಲಿರುವಂತಹ ಪ್ರಕರಣ, ಈತನ ಜೊತೆಗಿರುವಂತಹ ಸ್ನೇಹಿತರ ಮೇಲಿರುವಂತಹ ಪ್ರಕರಣ, ಅದರ ಬಗ್ಗೆ ಮತ್ತು ತನಿಖೆಯ ವರದಿಯನ್ನ ಪಡೆಯೋದಕ್ಕೂ ಕೂಡ ಅಧಿಕಾರಿಗಳು ಸಿದ್ಧತೆ ನಡೆಸಿದ್ದಾರೆ. ಅಧಿಕಾರಿಗಳಿಂದಲೂ ಕೂಡ ರಿಪೋರ್ಟ್ ಪಡೆಯೋದಕ್ಕೆ ಇಡಿ ಸಿದ್ಧತೆ ನಡೆಸಿದೆ. ಪೂರ್ತಿ ಈತನ ಇತಿಹಾಸವನ್ನ ಜಾಲಾಡೋದಕ್ಕೆ ಇಡಿ ಅಧಿಕಾರಿಗಳು ರೆಡಿಯಾಗಿದ್ದಾರೆ. ಪ್ರತಿ ಬಾರಿ ಪ್ರಕರಣ ಬೆಳಕಿಗೆ ಬಂದಾಗ್ಲೂ ಶ್ರೀಕಿಯ ಇತಿಹಾಸ ಏನು ಹೊರಗಡೆ ಬರುತ್ತೆ, ಎಂತವರನ್ನು ಬೆಚ್ಚಿ ಬೀಳಿಸೋ ಹಾಗಿದೆ. ನಲಪಾಡ್ ಗ್ಯಾಂಗ್ ಮೇಲಿನ ಇಡಿ ದಾಳಿಗೆ ಅಸಲಿ ಕಾರಣ ಏನು? ಏಕಾಏಕಿ ಇಡಿ ಅಧಿಕಾರಿಗಳು ಬೆಂಗಳೂರಿನಲ್ಲಿ ಯಾಕೆ ದಾಳಿ ಮಾಡಿದ್ರು? ಇಡಿ ಅಧಿಕಾರಿಗಳ ದಾಳಿ ಹಿಂದೆ 6 ವರ್ಷದ ಹಿಂದಿನ ಡ್ರಗ್ಸ್ ಕೇಸ್ ಇದೆ. 6 ವರ್ಷದ ಹಿಂದಿನ ಕೇಸ್ 2020ರಲ್ಲಿ ಡ್ರಗ್ಸ್ ಕೇಸ್ನಲ್ಲಿ ಹ್ಯಾಕರ್ ಶ್ರೀಕಿ ಮತ್ತು ಗ್ಯಾಂಗ್ ತಗಲಾಕೊಂಡಿತ್ತು. ಇಂಟರ್ನ್ಯಾಷನಲ್ ಪೋಸ್ಟ್ ಮೂಲಕ ಡ್ರಗ್ಸ್ ಅನ್ನ ತರಿಸಿದ್ದ ಶ್ರೀಕಿ ಟೀಮ್, ಆಶೀಶ್ ಶ್ರೀಕಿ ಸೇರಿದಂತೆ ಹಲವಾರು ಆರೋಪಿಗಳನ್ನಾಗಿಸಿದ್ರು ಸಿಸಿಬಿ ಅಧಿಕಾರಿಗಳು. ಡ್ರಗ್ಸ್ಗೆ ಕ್ರಿಪ್ಟೋ ಕರೆನ್ಸಿ ಮೂಲಕ ಹಣ ಪಾವತಿಸಿದ್ರು ಆರೋಪಿಗಳು. ಶ್ರೀಕಿಯನ್ನ ಬಂಧಿಸಿ ವಿಚಾರಣೆ ನಡೆಸಲಾಗಿತ್ತು. ಆಗ ಕ್ರಿಪ್ಟೋ ವಾಲೆಟ್ ಪತ್ತೆಯಾಗಿತ್ತು. ಹ್ಯಾಕರ್ ಶ್ರೀಕಿ ಬಳಿ ಪತ್ತೆಯಾಗಿದ್ದಂತಹ ಒಟ್ಟು 31 ಬಿಟ್ಕಾಯಿನ್ ವಶಕ್ಕೆ ಪಡಿಬೇಕು ಅನ್ನೋವಾಗ ನಾಪತ್ತೆಯಾಯಿತು. ಏಕಾಏಕಿ ಕಾಣೆಯಾಗಿದ್ದ 10 ಕೋಟಿ ಮೌಲ್ಯದ ಬಿಟ್ಕಾಯಿನ್ಗಳು. ಈ ಪ್ರಕರಣವನ್ನ ರಾಜ್ಯ ಸರ್ಕಾರ ಎಸ್ಐಟಿಗೆ ವರ್ಗಾಯಿಸಿತ್ತು. ನಲಪಾಡ್ ಗ್ಯಾಂಗ್ ಮೇಲಿನ ಇಡಿ ದಾಳಿಗೆ ಅಸಲಿ ಕಾರಣ ಏನು ಅಂದ್ರೆ ಒಂದೊಂದೇ ವಿಷಯಗಳು ಹೊರಗಡೆ ಬರುತ್ತೆ. ಎಸ್ಐಟಿ ತನಿಖೆ ವೇಳೆ ಹಿರಿಯ ಅಧಿಕಾರಿಗಳ ವರಸೆ ಬದಲಾಯಿತು. ಡ್ರಗ್ಸ್ ಕೇಸ್ ಆರೋಪಿಗಳನ್ನ ದೂರುದಾರರ ರೀತಿ ನೋಡಿತ್ತು ಎಸ್ಐಟಿ. ತನಿಖೆ ಮಾಡಿದ್ದ ಪೊಲೀಸರನ್ನೇ ಎಸ್ಐಟಿ ಟೀಮ್ ಅರೆಸ್ಟ್ ಮಾಡಿತ್ತು. ಎಸ್ಐಟಿ ತನಿಖೆಯ ನೇತೃತ್ವವನ್ನ ಹಿರಿಯ ಅಧಿಕಾರಿ ವಂಶಿ ಕೃಷ್ಣ ವಹಿಸಿದ್ರು. 3 ವರ್ಷ ಕಳೆದರೂ ಸಹ ಕೋರ್ಟಿಗೆ ಚಾರ್ಜ್ ಶೀಟ್ ಅನ್ನ ಎಸ್ಐಟಿ ಸಲ್ಲಿಸಿಲ್ಲ. ಪ್ರಕರಣಕ್ಕೆ ತಾರ್ಕಿಕ ಅಂತ್ಯ ಸಿಗದ್ದಕ್ಕೆ ಇಡಿ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ಎಸ್ಐಟಿ ತನಿಖೆಗೆ ವಿರುದ್ಧವಾಗಿ ಇಡಿ ಟೀಮ್ ತನಿಖೆಗಿಳಿದಿದೆ. ನಲಪಾಡ್, ಹಾಕೀಬ್, ಓಮರ್ ಸೇರಿ ಇತರರ ಮನೆ ಮೇಲೆ ರೇಡ್ ಆಗಿದೆ. ಆರೋಪಿಗಳು ಮನಿ ಲಾಂಡರಿಂಗ್ ಮಾಡಿದ್ದಾರೆ ಅಂತ ಇಡಿ ತನಿಖೆ ನಡೆಸ್ತಾ ಇದೆ. ಒಂದ್ ಕಡೆ ಶ್ರೀಕಿಯ ಹಿಸ್ಟ್ರಿಯನ್ನ ಅಧಿಕಾರಿಗಳು ಕೆದಕ್ತಾ ಇದ್ದಾರೆ. ಈತನ ಜೊತೆಗಿದ್ದಂತ ಈತನ ಸ್ನೇಹಿತರು, ಅವ್ರ ಮೇಲೆ ದಾಖಲಾಗಿರುವಂತಹ ಪ್ರಕರಣ, ಆ ಪ್ರಕರಣದ ತನಿಖೆಯ ರಿಪೋರ್ಟ್, ಆ ತನಿಖೆಯನ್ನ ಮಾಡಿದಂತಹ ತನಿಖಾಧಿಕಾರಿಗಳೇನಿದ್ದಾರೆ ಅವರಿಂದಲೂ ಕೂಡ ವರದಿಯನ್ನ, ಮಾಹಿತಿಯನ್ನ ಪಡೆಯೋದಕ್ಕೆ ಇಡಿ ಅಧಿಕಾರಿಗಳು ರೆಡಿಯಾಗಿದ್ದಾರೆ. ಈ ಇಡೀ ಪ್ರಕರಣದಲ್ಲಿ ಎಸ್ಐಟಿಯ ನಿರ್ಲಕ್ಷ್ಯ ಎದ್ದು ಕಾಣಿಸ್ತಾ ಇದೆ. ಒಂದಷ್ಟು ಎಡವಟ್ಟುಗಳು ಕಾಣಿಸ್ತಾ ಇದೆ. ಅದೇ ಕಾರಣಕ್ಕೆ ಪ್ರಕರಣದಲ್ಲಿ ಇಡಿ ಎಂಟ್ರಿ ಕೊಟ್ಟಿರೋದು, ಈಗ ರೇಡ್ ಆಗಿರೋದು. ಹಾಗಾಗಿ ಈ ಪ್ರಕರಣದ ಆಳಕ್ಕೆ ಇಳಿಯೋದಕ್ಕೆ
ಇಡಿ ಅಧಿಕಾರಿಗಳು ರೆಡಿಯಾಗಿದ್ದಾರೆ. 2020ರಲ್ಲಿ ಡ್ರಗ್ಸ್ ಪ್ರಕರಣದ ತನಿಖೆ ಸಂದರ್ಭದಲ್ಲಿ ಪೊಲೀಸರಿಗೆ ಸಿಕ್ಕಂತ ಮಾಹಿತಿಯಾಗಿತ್ತು ಬಿಟ್ಕಾಯಿನ್ ಹಗರಣ ಅನ್ನೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.